ಪಹಲ್ಗಾಮ್ಗೆ ಆಪರೇಷನ್ ಸಿಂಧೂರ ನಾವು ವಾಪಸ್ ಉತ್ತರ ಕೊಟ್ವಿ ಎಕ್ಸೆಟ್ರಾ ಎಕ್ಸೆಟ್ರಾ. ಬಟ್ ದೆಹಲಿ ದೇಶದ ರಾಷ್ಟ್ರ ರಾಜಧಾನಿ ಒಳಗಿಂತದ್ದೊಂದು ಇನ್ ಕೇಸ್ ಟೆರರ್ ಅಟ್ಯಾಕ್ ಆಗಿದ್ದಿದ್ರೆ ಇಟ್ಟಗೇನ್ ಇಂಟರ್ನಲ್ ಸೆಕ್ಯೂರಿಟಿ ಮೋದಿ ನಾಯಕತ್ವ ಹಾಗೆ NDA ಎಷ್ಟು ದಿನ ಕ್ಲೈಮ್ ಮಾಡ್ಕೊಂಡು ಬರ್ತಾ ಇತ್ತು, ಟೆರರ್ ಅಟ್ಯಾಕ್ಗಳು ಕಡಿಮೆ ಆಗಿದೆ ನಾವು ಬಂದ್ಮೇಲೆ ಅನ್ನೋದು ಇದೆಲ್ಲದಕ್ಕೂ ಕೂಡ ಪ್ರಶ್ನೆ ಹುಟ್ಕೊಳ್ಳೋಕೆ ಪ್ರಾರಂಭ ಆಗುತ್ತೆ. ಹೌದು, ಈ ನಾವು ವಿ ಕೆನಾಟ್ ಡೈರೆಕ್ಟ್ಲಿ ಇವ್ರ ಮೇಲೆ ಏನಂತ ಹೇಳೋದು ಅಪಾದನೆ ಹಾಕೋಕ್ಕಾಗಲ್ಲ. ಮೋದಿ ಸರ್ಕಾರ ಇತ್ತು ಇಲ್ಲ ಬೇರೆ ಸರ್ಕಾರ ಇತ್ತು, ಈ ಟೆರರಿಸ್ಟ್ಗಳು ಇದ್ದೇ ಇರ್ತಾರೆ, ಅದು ಕೊನೆ ತನಕನೂ ಈ ಟೆರರಿಸ್ಟ್ಗಳಿರ್ತಾರೆ. ಅವರು ಇನ್ವೆಸ್ಟಿಗೇಷನ್ ಒಂದು ಸ್ಟೆಪ್ ಹಾಕಿದ್ರೆ ಇವ್ರು ಇನ್ನೂ 3 ಸ್ಟೆಪ್ ಮುಂದೆ ಹೋಗ್ತಾರೆ. ಸೊ ಈ ಥರ ನಾನು ಹೇಳಿದ್ನಲ್ಲ, ಈ ಎನ್ಕ್ರಿಪ್ಟೆಡ್ ಕಮ್ಯುನಿಕೇಷನ್ಸು ಅದೆಲ್ಲ ಅಂದ್ರೂ 26 ದಿವಸದಿಂದ ದೇ ಹ್ಯಾವ್ ಬೀನ್ ಟ್ರ್ಯಾಕಿಂಗ್. ಅಂದ್ರೂ ನೋಡಿ, ಈ ನೆನ್ನೆ ಬೆಳಿಗ್ಗೆ ಇಫ್ ದೇ ಹ್ಯಾಡ್ ನಾಟ್ ಟೇಕನ್ ದಟ್ 3000 kgs ಇಟ್ ವುಡ್ ಹ್ಯಾವ್ ಸ್ಪಾಯ್ಲ್ಡ್ ಅಟ್ಲೀಸ್ಟ್ ಕಾಲ್ ಭಾಗ ಡೆಲ್ಲಿನೇ ಹೊಟ್ಟೋಗಿರೋದು. ಸೊ ಯು ಕೆನಾಟ್ ಸೇ ದಟ್, ಬಟ್ ಸಮ್ ಸ್ಲಿಪ್ಪೇಜ್ ಆಗಿದೆ. ಸೊ ವಿ ಕೆನಾಟ್ ಡೈರೆಕ್ಟ್ಲಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಫೇಲ್ಯೂರ್ ಮಾಡಿಕೊಂಡ್ರು ಅಂತ ಹೇಳೋಕ್ಕಾಗಲ್ಲ. ಕಳ್ಳರು ಪೊಲೀಸ್ ಇರೋ ತನಕ ಕಳ್ಳರು ಇರ್ತಾರೆ, ಕಳ್ಳರು ಇರೋ ತನಕ ಪೊಲೀಸ್ ಇರ್ತಾರೆ. ಯು ಕೆನಾಟ್ ಐ ಹ್ಯಾವ್ ಟೋಟಲಿ ಎರಾಡಿಕೇಟೆಡ್ ದಿ ಕ್ರಿಮಿನಲಿ ಸಿಸ್ಟಮ್ ಅಂತ. ಅದು ಆಗಲ್ಲ. ಈವನ್ ಅಮೆರಿಕ ಕಡೆನೂ ಆಗುತ್ತೆ, ಇಂಗ್ಲೆಂಡ್ ಕಡೆನೂ ಆಗುತ್ತೆ, ಫ್ರಾನ್ಸ್ ಕಡೆನೂ ಆಗುತ್ತೆ, ಜರ್ಮನಿ ಕಡೆನೂ ಆಗುತ್ತೆ. ದಟ್ ಡಸಂಟ್ ಮೀನ್ ದಟ್ ದೇರ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಆಲ್ಸೋ ವೆರಿ ವೀಕ್ ಅಂತ. ಆ ಥರ ನಮ್ಮಲ್ಲೂ ಆಗಿದೆ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮ ಜಾಸ್ತಿ ತಗೋಬೇಕಾಗತ್ತೆ, ಎಸ್ಪೆಷಲಿ ಇಫ್ ದೇ ಹ್ಯಾವ್ ಫೌಂಡ್ ಅಮೋನಿಯಂ ನೈಟ್ರೇಟ್ ಟ್ರೇಸಸ್. ಯಾಕಂದ್ರೆ ಬೆಳಿಗ್ಗೆ ಬರ್ತಾ ಇರೋ ನ್ಯೂಸಲ್ಲಿ ದೇ ಆರ್ ಟೋಲ್ಡ್ ದಟ್ ದ ಟ್ರೇಸಸ್ ಆಫ್ ಅಮೋನಿಯಂ ನೈಟ್ರೇಟ್ ಇಸ್ ಫೌಂಡ್ ಅಂತ. ಅಮೋನಿಯಂ ನೈಟ್ರೇಟ್ ಇಸ್ ಎಲ್ಲ ಕಡೆ ಸಿಗುವಂಥ ವಸ್ತು, ಬಿಕಾಸ್ ಇಟ್ ಈಸ್ ಎ ಫರ್ಟಿಲೈಸರ್ಸ್. ಎಲ್ಲೆಲ್ಲಿ ನೈಟ್ರೇಟ್ ಅಂತ ಇರುತ್ತೋ ದೇ ಯೂಸ್ ಫಾರ್ ಫರ್ಟಿಲೈಸರ್ಸ್ ಬಿಕಾಸ್ ದ ಈಲ್ಡ್ ಆಫ್ ದ ಪ್ಲಾಂಟ್ ವಿಲ್ ಬಿ ವೆರಿ ಗುಡ್. ಸೊ ಈ ಅಮೋನಿಯಂ ನೈಟ್ರೇಟ್ ಯೂಸ್ ಮಾಡಿರ್ಬೋದು. ನಾನು ಹೋಗಿ ಅಂಗಡಿಲಿ ಅಮೋನಿಯಂ ನೈಟ್ರೇಟ್ ಸಿಗುತ್ತಾ ಅಂದರೆ ಅದಕ್ಕೆ ಕೆಲವಾದ ನಿಯಮ ಇದೆ. ಯಾಕಂದರೆ ಒಂದು ಐಟಮ್ ಅಲ್ಲಿ 45% ಅಷ್ಟು ಜಾಸ್ತಿ ಅಮೋನಿಯಂ ನೈಟ್ರೇಟ್ ಇದ್ರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್. ಸೊ ಈ ಅಮೋನಿಯಂ ನೈಟ್ರೇಟ್ನ ಇಟ್ ಈಸ್ ಒನ್ ಆಕ್ಸಿಡೈಸರ್. ಈ ಕಂಬಸ್ಟಬಲ್ ಅಂದರೆ ಈ ಡೈನಮೆಟ್ ಗನ್ ಪೌಡರ್ ಜೊತೆ ಏನಾದರೂ ಮಿಕ್ಸ್ ಮಾಡಿಬಿಟ್ಟು ಡೆಟೋನೇಟ್ ಮಾಡಿದ್ರೆ ಇಟ್ ಸಪ್ಲೈಸ್ ದಿ ಆಕ್ಸಿಜನ್ ಟು ದಿ ಫೈರ್ ಆ್ಯಂಡ್ ಇಟ್ ಸ್ಪ್ರೆಡ್ಸ್ ದ ಫೈರ್ ವೆರಿ ವೈಡ್ಲಿ. ಆಮೇಲೆ ಈವನ್ ಅಮೋನಿಯಂ ನೈಟ್ರೇಟ್ನ ಹೈ ಇಂಪ್ಯಾಕ್ಟಲ್ಲಿ ಹೊಡೆದ್ರೂ ಇಟ್ ಬ್ಲಾಸ್ಟ್. ಸೊ ಈ ಥರ ಅದು ಈವನ್ ಸಮ್ ಮೆಟೀರಿಯಲ್ಸ್ ಲೈಕ್ ಆಯಿಲ್ ಬರುತ್ತೆ. ಅಫ್ಕೋರ್ಸ್ ದೇರ್ ಆರ್ ಮೆನಿ ಥಿಂಗ್ಸ್ ವಿಚ್ ಐ ಡೋಂಟ್ ವಾಂಟ್ ಟು ಟಾಕ್ ಆನ್ ದಿ ಮೀಡಿಯಾ. ಸೊ ದಿಸ್ ಇಸ್ ಎ ವೆರಿ ಡೇಂಜರಸ್ ಮೆಟೀರಿಯಲ್ ವಾಟ್ ಇಫ್ ದೇ ಹ್ಯಾವ್ ಯೂಸ್ಡ್. ಈವನ್ RDX ಯೂಸ್ ಮಾಡಿರ್ಬೋದು, ಅದು ಹೇಳೋಕ್ಕಾಗಲ್ಲ. ಬಟ್ FSL ಅವರು 12 ಗಂಟೆಗೆ ದೇ ಟೋಲ್ಡ್ ದಟ್ ದೇ ವಿಲ್ ಗಿವ್ ಅ ಸ್ಟೇಟ್ಮೆಂಟ್ ಅಬೌಟ್ ವಾಟ್ ಈಸ್ ದ ಮೆಟೀರಿಯಲ್ ದೇ ಹ್ಯಾವ್ ಫೌಂಡ್ ಔಟ್ ಅಂತ. ಸೊ ಅಲ್ಲಿನ ವರದಿ ಬರೋ ತನಕ ವಿ ಕೆನಾಟ್ ಟೆಲ್ ದಟ್ ದಿಸ್ ಇಸ್ ಹೌ ದೇ ಹ್ಯಾವ್ ಎಕ್ಸಿಕ್ಯೂಟೆಡ್. ಬಟ್ ಸರ್, ನಿನ್ನೆಯಿಂದ ಬಹುತೇಕರಿಗೆ ಕಾಡ್ತಿರೋ ಪ್ರಶ್ನೆ ಅಂದ್ರೆ ದೆಹಲಿ, ಅದರಲ್ಲೂ ಕೆಂಪುಕೋಟೆ ಪ್ರದೇಶ ಸೆಕ್ಯೂರಿಟಿ ದೃಷ್ಟಿಯಲ್ಲಿ ನೋಡೋದಾದ್ರೆ ಬೇರೆ ಸಿಟಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಕೆಂಪುಕೋಟೆ ಹತ್ರದಲ್ಲಿ ಒಂದಷ್ಟು ಭದ್ರತಾ ವ್ಯವಸ್ಥೆಗಳು ಗಟ್ಟಿಯಾಗಿದೆ ಅನ್ನೋ ಭರವಸೆ ದೇಶದ ಜನರದು. ಅಲ್ಲೇ ಹೋಗಿ ಸ್ಫೋಟ ಸಂಭವಿಸುತ್ತೆ ಇಫ್ ಇಟ್ ಈಸ್ ಅ ಟೆರರ್ ಅಟ್ಯಾಕ್ ಅಂದ್ರೆ ಅಲ್ಲಿನ ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ ಮತ್ತೆ ನಾನು ಹೇಳ್ತಿದ್ದೀನಿ, ಕೇಂದ್ರ ಸರ್ಕಾರವನ್ನ ಗುರಿಯಾಗಿಸಿ ಅಲ್ಲ, ಅಂತ ಸೂಕ್ಷ್ಮ ಪ್ರದೇಶದಲ್ಲೂ ಕೂಡ ಭದ್ರತಾ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಲೋಪ ಇದೆಯಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಕಣ್ಣಿ ತಪ್ಪಿಸಿ ಮಾಡೋ ಇದು ಒಂದು ನಾನು ಹೇಳಿದ್ನಲ್ಲ, ಇಟ್ಸ್ ಎ ವೈಟ್ ಕಾಲರ್ ಟೆರರಿಸಮ್ ಅಂತ ಹೇಳ್ತಾರೆ. ಆಮೇಲೆ ಇಟ್ ಈಸ್ ಟೂ ಡಿಫಿಕಲ್ಟ್ ಟು ಡಿಕೋಡ್. ಅಂದರೆ ಆಗದೇ ಇಲ್ಲ 100% ಅಂತ ಹೇಳೋಕ್ಕಾಗಲ್ಲ. ಬಟ್ ಈ 1.4 ಬಿಲಿಯನ್ ಪೀಪಲಲ್ಲಿ ಇರುವಂಥ ವ್ಯವಸ್ಥೆಯಲ್ಲಿ ದೇ ಆರ್ ಟ್ರೈಯಿಂಗ್ ಟು ಪ್ರೊಟೆಕ್ಟ್ ಮ್ಯಾಕ್ಸಿಮಮ್. ಬಟ್ ಕಣ್ ತಪ್ಪಿಸಿ ಸ್ಲಿಪ್ಪೇಜ್ ಆಗಿದೆ ಹಂಗೆ ಅಂದ್ಬಿಟ್ಟು ದಟ್ ಈಸ್ ನಾಟ್ ಅನ್ ಎಕ್ಸ್ಕ್ಯೂಸ್ ಫಾರ್ ದೆಮ್. ನಾಳೆ ದಿವಸ ಅವ್ರದ್ರಲ್ಲೂ ವೈಫಲ್ಯತೆ ಕಂಡ್ರೆ ದೇ ಮೇ ಆಕ್ಟ್ ಆನ್ ದೆಮ್, ಇದ್ರ ವೈಫಲ್ಯತೆ ಇತ್ತು ಅಂತ. ಬಟ್ ಎಲ್ಲ 100% ಅವರೇ ಕಾರಣ ಇದಕ್ಕೆ ಅಂತ ಹೇಳಕ್ ಬರಲ್ಲ. ಒಂದು ಟೆರರಿಸಮ್ನ ಅಫ್ಕೋರ್ಸ್ ನಾವು ಉತ್ತರ ಕೊಟ್ಕೊಂಡೇ ಬರಬೇಕು. ಆಪರೇಷನ್ ಸಿಂಧೂರ ಆದಮೇಲೆ ಸ್ವಲ್ಪ ದಿವಸ ಸುಮ್ಮನೆ ಇದ್ರು, ಇಟ್ ಇಸ್ ಸ್ಪ್ರೆಡ್ ನೌ. ಈಗ ಅವರು ಡೆಲ್ಲಿ ಅಂತ ಮುಖ್ಯ ರಸ್ತೆನೇ ಅವರು ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಅವರು ವಿಶ್ವಕ್ಕೆ ಸಂದೇಶ ದೇ ಹ್ಯಾವ್ ಗಿವನ್ ಇಟ್ ವೆರಿ ಕ್ಲಿಯರ್ಲಿ. ಕ್ಯಾಪಿಟಲ್ ಸಿಟಿ, ಸೆಂಟರ್ ಆಫ್ ದ ಕ್ಯಾಪಿಟಲ್ ಸಿಟಿನೂ ನಾವು ಬಿಡಲ್ಲ, ಹೊಡಿತೀವಿ. ಸೊ ನೀವು ಹುಷಾರಾಗಿರಿ, ಭಾರತ ಅವ್ರು ಅನ್ಕೊಂಡಿರೋ ಅಷ್ಟು ಸ್ಟ್ರಾಂಗ್ ಅಲ್ಲ ಅನ್ನೋ ಒಂದು ಸಂದೇಶ ವಿಶ್ವಕ್ಕೆ ರವಾನಿಸಕ್ ಮಾಡಿದ್ದಾರೆ. ಆದ್ರಿಂದಾನೇ ನಿನ್ನೆ ಅಮಿತ್ ಶಾ ಅವರು ನೈಟೆಲ್ಲ ಇದು ತಗೊಂಡು ಮೋದಿ ಅವರು ವಿಸಿಟ್ ಮಾಡಿದ್ರು ಅಂದರು ಹಾಸ್ಪಿಟಲ್ಸ್ಗೆ. ಸೊ ದೇ ಹ್ಯಾವ್ ಟೇಕನ್ ಇಟ್ ಇನ್ ಎ ವೆರಿ ಹೈ ಇಂಪಾರ್ಟೆನ್ಸ್ ಆಫ್ ದ ಈ ಇನ್ಸಿಡೆಂಟಲ್ಲಿ.
ಸೊ ಲೆಟ್ ಅಸ್ ಸಿ ಈಗ ಇವತ್ತಿನ ಮುಂದುವರಿದ ಭಾಗ ಏನೇನು ಅವರು ಆಚೆ ತರ್ತಾರೆ ಅಂತ ವಿ ಹ್ಯಾವ್ ಟು ವೇಟ್ ಅಂಡ್ ಈ ತನಿಖೆಯ ದೃಷ್ಟಿಯಲ್ಲಿ ನಾವು ನೋಡೋದಾದ್ರೆ ಇವಾಗ ಸ್ಫೋಟ ಆದ ತಕ್ಷಣಕ್ಕೆ ಅಲ್ಲಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಿದೆ, ಬಾಂಬ್ ಸ್ಕ್ವಾಡ್ ಹೋಗಿದೆ, ಶ್ವಾನದಳ ಹೋಗಿದೆ. ಅಲ್ಲಿನ ಪ್ರತಿಯೊಂದು ಎಲಿಮೆಂಟ್ಗಳನ್ನ ಸಾಕ್ಷ್ಯವಾಗಿ ಸಂಗ್ರಹಿಸೋ ಪ್ರಕ್ರಿಯೆಗಳು ಹೆಂಗ್ ನಡೆಯುತ್ತೆ ಮತ್ತೆ ಎಷ್ಟು ಮುಖ್ಯ ಇದು ಅಂತ ಹೇಳಿ. ಅಲ್ಲಿನ ಏನ್ ಮಾಡ್ತಾರೆ, ಈ ಸತ್ತೋಗಿರೋರ್ದು ಕೆಲವು ಬಾಡಿ ಪಾರ್ಟ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಬೇಕಾಗ್ತದೆ. ಮತ್ತೆ ನಾನು ಹೇಳ್ದಂಗೆ ಇಫ್ ವಾಟ್ ಈಸ್ ದ ಬ್ಲಾಸ್ಟ್ ಯೂಸ್ ಮಾಡಿದ್ರೆ ಯಾವ ತರ ಪೌಡರ್ಗಳು ಯೂಸ್ ಮಾಡಿದ್ದಾರೆ. ಸೊ ಈ ಆ ಕಾರ್ ಇಸ್ ಕಂಪ್ಲೀಟ್ಲಿ ಡ್ಯಾಮೇಜ್ಡ್. ಸೊ ಆ ಕಾರಲ್ಲಿ ಎಲ್ಲಿ ಇಟ್ಟಿರ್ಬೋದು ಬಾಂಬು, ಆ ಡ್ರೈವರ್ ಯಾರು, ಆ ಡ್ರೈವರ್ ಒಬ್ಬ ಡಾಕ್ಟರ್ ವಾಸ್ ಒಮಾರ್ ಅನ್ನೋನ್ನ ಈ ಎಸ್ಕೇಪ್ಡ್, ಅವನೇ ಇದ್ದಾನೆ ಅಂತ ಕೆಲವು CCTVಗಳ ಮಾಹಿತಿಗಳು ಬರ್ತಾ ಇದೆ. ಸೊ ಅವನೇನಾ, ಅವನ್ DNA ಮ್ಯಾಚಿಂಗ್ ಮಾಡೋದು, ಮತ್ತೆ ಸುತ್ತಮುತ್ತಲು ಪ್ರದೇಶದಲ್ಲಿ ಏನೇನು ಪಾರ್ಟ್ಸ್ಗಳು ಬಿದ್ದಿದ್ದಾವೆ, ಎನಿ ಟ್ರೇಸಸ್ ಆಫ್ ಬಾಂಬ್ಸ್, ನೀವು ಹೇಳ್ದಂಗೆ ಆ ಟೈಮರ್ಸ್ ಇತ್ತ, ವಯರ್ಗಳಿತ್ತ, ಅಂಡ್ ದ ಮೋಡಸ್ ಆಫ್ ಅಪ್ರೆಂಡಿ, ಹೇಗೆ ಬಾಂಬ್ನ ಆಪರೇಟ್ ಮಾಡಿದ್ರು. ಸೊ ಇದನ್ನೆಲ್ಲ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಇದೆಲ್ಲ ತಗೊಂಡ್ರೇನೆ ನೆಕ್ಸ್ಟ್ ಪ್ರಿವೆಂಟ್ ಮಾಡ್ಬೋದು ಅವರು. ಈ ತರನು ಹೊಡಿತಾರೆ ಅನ್ನೋ ಪ್ರಿವೆನ್ಷನ್ ದೇ ಕ್ಯಾನ್ ಟೇಕ್ ಇಟ್. ಸೊ ದಟ್ ಬಿಕಮ್ಸ್ ಎ ವೆರಿ ಇಂಪಾರ್ಟೆಂಟ್ ಸೈಟ್. ಅವ್ರು SK ಉಮೇಶ್ ಅವ್ರು ಹೇಳ್ತಾ ಇದ್ರು, ಅದು ನಮ್ಗೆ ಗರ್ಭಗುಡಿ ಇದ್ದಂಗೆ, ಅಲ್ಲಿಂದಾನೇ ನಾವು ಟೆರರಿಸ್ಟ್ಗಳನ್ನ ಹಿಡಿಯಕ್ಕಾಗೋದು. ದಟ್ ಈಸ್ ದಿ ಸ್ಪಾಟ್ ವೇರ್ ದ ಇನ್ವೆಸ್ಟಿಗೇಷನ್ ಟ್ರೂಲಿ ಬಿಗಿನ್ಸ್ ಅಂತ. ಇದಾದ್ಮೇಲೆ ದೆನ್ ವಿ ಕೀಪ್ ಆನ್ ಎಕ್ಸ್ಪ್ಯಾಂಡಿಂಗ್ ಅವರ್ ರೂಟ್ಸ್. ಸೊ ದಟ್ ಪ್ಲೇಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಟೇಕಿಂಗ್ ಆಲ್ ದೀಸ್ ಮೆಟೀರಿಯಲ್ಸ್ and all these proofs to go forward. ಇದರ ಜೊತೆಗೆ ಸರ್, ದೆಹಲಿಯ ಭದ್ರತಾ ವ್ಯವಸ್ಥೆ ಇದನ್ನ ಮೀರಿ ಒಂದು ಈ ರೀತಿಯ ಅಟ್ಯಾಕ್ ಆದ ಸಂದರ್ಭದಲ್ಲಿ ಸ್ಪೆಷಲ್ ಆಗಿ ಇದು ರಾಷ್ಟ್ರ ರಾಜಧಾನಿ ಹಾಗೆ ಬಹಳ ಸೂಕ್ಷ್ಮ ಪ್ರದೇಶ ಅನ್ನೋ ಕಾರಣಕ್ಕೆ ಇದರ ತನಿಖೆಯಲ್ಲಿ ಏನಾದ್ರೂ ಬೇರೆ ರೀತಿಯಾದ ಮೆಥಡ್ಗಳನ್ನ ಅಥವಾ ಮತ್ತಷ್ಟು ಸೂಕ್ಷ್ಮವಾದ ಮೆಷರ್ಸ್ ಗಳನ್ನ ಕೈಗೊಳ್ಳೋ ಸಾಧ್ಯತೆಗಳು ಅವಶ್ಯಕತೆ ಇದೆಯಾ ಅಂತ? ಖಂಡಿತ. ದ ವೇ ನಾನು ಹೇಳದ್ನಲ್ಲ, ಯಾವ ತರ ಎಕ್ಸ್ಪ್ಲೋರ್ ಮಾಡಿದ್ದಾರೆ, ಯಾವ ತರ ಯೂಸ್ ಮಾಡಿದ್ದಾರೆ, ಈ ಒಂದು ಟೆರರಿಸಮ್ ಲಿಂಕ್ ಯಾವ ತರ ಆಕ್ಟ್ ಆಗಿದೆ ಅಂತ ಅವ್ರಿಗೆ ಒಂದು ಟ್ರೇಸಸ್ ಸಿಕ್ಕಿದ್ರು ಸಹಿತ ದೇ ವಿಲ್ ಆಕ್ಟ್ ಮೋರ್ ಕ್ಲೆವರ್ಲಿ ಆನ್ ದೀಸ್ ಥಿಂಗ್ಸ್ ಇನ್ ಫ್ಯೂಚರ್ಸು, ಸೊ ದಟ್ ಈ ತರ ಮತ್ತೆ ರಿಪೀಟ್ ಆಗಬಾರ್ದು ಅಂತ. 2013-14 ಆದ್ಮೇಲೆ ತಿರ್ಗಾ ಆಗಿರೋದು ಇಲ್ಲಿ ಡೆಲ್ಲಿಲಿ ಮತ್ತೆ. ಸೊ ದೇ ಹ್ಯಾವ್ ಟ್ರೈ ಟು ಮಿನಿಮೈಸ್ ದೀಸ್ ಟೈಪ್ ಆಫ್ ಅಟ್ಯಾಕ್ಸ್. ಸೊ ಈ ಒಂದು ಹೊಸ ನೆಟ್ವರ್ಕಿಂಗ್ ತರ ಸ್ಟಾರ್ಟ್ ಆಗಿದೆ. ಸೊ ಇದ್ರ ಮೇಲೂ ಜಾಸ್ತಿ ಈಗ ಕಣ್ಣಿಟ್ಟಿ ಈ ನೆಟ್ವರ್ಕ್ ಹೇಗೆ ಎರಾಡಿಕೇಟ್ ಮಾಡಬೇಕು ಅನ್ನೋ ಮುಂದಿನ ಇದ್ರಲ್ಲಿ ತಗೋತಾರೆ ಇಲ್ಲಿ ಮತ್ತೆ. ಸೊ ದೇ ಹ್ಯಾವ್ ಟ್ರೈ ಟು ಮಿನಿಮೈಸ್ ದೀಸ್ ಟೈಪ್ ಆಫ್ ಅಟ್ಯಾಕ್ಸ್. ಸೊ ಈ ಒಂದು ಹೊಸ ನೆಟ್ವರ್ಕಿಂಗ್ ತರ ಸ್ಟಾರ್ಟ್ ಆಗಿದೆ. ಸೊ ಇದ್ರ ಮೇಲೂ ಜಾಸ್ತಿ ಈಗ ಕಣ್ಣಿಟ್ಟಿ ಈ ನೆಟ್ವರ್ಕ್ ಹೇಗೆ ಎರಾಡಿಕೇಟ್ ಮಾಡಬೇಕು ಅನ್ನೋ ಮುಂದಿನ ಇದ್ರಲ್ಲಿ ತಗೋತಾರೆ.